ಇನ್ಸ್ಟಾಲೇಷನ್ ಮಾಡಿದೀವಿ ನೋಡಿ. ಏನ್ ಶೇಪ್ ಇತ್ತು ಶೇಪ್ ಟು ಶೇಪ್ ತಗೊಂಡಿದೀವಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಹೇ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕಾರ್ ಶಾಪಿ. ಇವತ್ತು ನಾವು ಕಾರಿನ ಬಾನೆಟ್ಗೆ ಡ್ಯಾಂಪಿಂಗ್ ಮಾಡ್ತಾ ಇದೀವಿ. ಬನ್ನಿ ಪ್ರಾಡಕ್ಟ್ ಯಾವ ತರ ಇರುತ್ತೆ, ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜನರಲ್ ಆಗಿ ವೆಹಿಕಲ್ಸ್ಗೆ ನಾವು ಡ್ಯಾಂಪಿಂಗ್ ಮಾಡ್ತಾ ಇರ್ತೀವಿ, ಡೋರ್ ಡ್ಯಾಂಪಿಂಗ್ ಕಾಮನ್ ಆಗಿ ಮಾಡ್ತಾನೆ ಇರ್ತೀವಿ. ಇವತ್ತು ಬಂದಿರೋಂಥ ಇಲೈಟ್ i20ಗೆ ನಾವೇನ್ ಮಾಡ್ತಾ ಇದೀವಿ, ಬಾನೆಟ್ ಡ್ಯಾಂಪಿಂಗ್ ಮಾಡ್ತೇವೆ. ಬಾನೆಟ್ ಡ್ಯಾಂಪಿಂಗ್ ಅಲ್ಲಿ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ಇಲ್ಲೆಲ್ಲ ನಿಮಗೆ ಡಬಲ್ ಲೇಯರ್ ಬಂದಿದೆ, ಇಲ್ಲೇನ್ ಸಿಂಗಲ್ ಲೇಯರ್ ಕಾಣ್ತಾ ಇದೆ. ಈ ಸಿಂಗಲ್ ಲೇಯರ್ ಏನಾಗುತ್ತೆ, ನಮಗೆ ಇಂಜಿನ್ ವೈಬ್ರೇಷನ್ ಅಥವಾ ಇಂಜಿನ್ ನಾಯ್ಸ್ ಏನಿದೆ ಅದು ಜಾಸ್ತಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಇಷ್ಟು ಸ್ಪೇಸ್ ಏನ್ ಕಾಣ್ತಾ ಇದೆ, ಇಷ್ಟು ಸ್ಪೇಸಿಗೆ ನಾವು ಡ್ಯಾಂಪಿಂಗ್ ಮಾಡಬಹುದು. ನಾವು ಡೋರಿಗೆ ಹಾಕೋಂತ ಡ್ಯಾಂಪಿಂಗ್ ಇಲ್ಲಿ ಹಾಕಕ್ಕಾಗಲ್ಲ, ಬಾನೆಟ್ಗೆ ಅಂತಾನೆ ಒಂದು ಡ್ಯಾಂಪಿಂಗ್ ಬರುತ್ತೆ, ಆ ಪರ್ಟಿಕ್ಯುಲರ್ ಡ್ಯಾಂಪಿಂಗ್ ಹಾಕ್ತಾ ಇದೀವಿ. ಸೊ ಯಾವ ರೀತಿ ಅಪ್ಲಿಕೇಶನ್ ಮಾಡಬೇಕು, ಯಾವ ರೀತಿ ವರ್ಕ್ ಆಗುತ್ತೆ ತೋರಿಸ್ತೀನಿ ನಿಮಗೆ. ಈ ಡೋರ್ ಡ್ಯಾಂಪಿಂಗ್ ಮಾಡಬೇಕಾದ್ರೆ ಒಂದೊಂದು ಶೀಟ್ ಬಂದು 3.75 ಸ್ಕ್ವೇರ್ ಫೀಟ್ಸ್ ಟು 4 ಸ್ಕ್ವೇರ್ ಫೀಟ್ಸ್ ಬರುತ್ತೆ. ಈ ರೀತಿ ಬರೋದು ಒಂದು ಫುಲ್ ರೋಲ್ ಬರುತ್ತೆ. ಇದ್ರದ್ದು ಸೈಜ್ ಬಂದ್ಬಿಟ್ಟು 54 ಇಂಚಸ್ ಬೈ 21 + 18 39 ಇಂಚಸ್ ಬರುತ್ತೆ. ಸೊ ಒಂದು ಕಾರಿಗೆ ಯೂಸ್ ಮಾಡ್ಬೋದು, ಸ್ವಲ್ಪ ಉಳಿಯುತ್ತೆ. ಇನ್ ಕೇಸ್ ಏನಾದ್ರು ಕ್ಯಾಲ್ಕುಲೇಟಿವ್ ಆಗಿ ವರ್ಕ್ ಮಾಡಿದ್ರೆ ಬೇರೆದಕ್ಕೂ ಸ್ವಲ್ಪ ಯೂಸ್ ಮಾಡ್ಬೋದು. ಮೆಜರ್ಮೆಂಟ್ ನ ತಗೊಂತಾ ಇದೀವಿ. ಸೊ ಈ ತರದೊಂದು ಬಟ್ಟೆ ಟೇಪ್ ಅಂತ ಏನ್ ಹೇಳ್ತೀವಿ, ಕ್ಲಾತ್ ಟೈಪ್ ಏನಿದೆ, ಇದನ್ನ ಯೂಸ್ ಮಾಡಿ. ಸೊ ಸ್ಕೇಲ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ಬಂದಾಗ ನಾವು ಸ್ಟ್ರೈಟ್ ತಗೊಂತೀವಿ, ಇಲ್ಲಿ ಆಕ್ಚುಲಿ ಕರ್ವ್ಸ್ ಇರೋದ್ರಿಂದ ಅದೆಲ್ಲ ಎಕ್ಸ್ಟ್ರಾ ಅಡಿಷನ್ ಆಗುತ್ತೆ. ಸೊ ಹಾಗಾಗಿ ನಾವ್ ಇಲ್ಲಿಂದ ಇಲ್ಲಿಗೆ ಆಲ್ಮೋಸ್ಟ್ 52 ಬರ್ತಾ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 18 ಬರ್ತಾ ಇದೆ. ಸೊ 52/18 ಕಟ್ ಮಾಡಿ ಪೇಸ್ಟ್ ಮಾಡ್ತೀವಿ. ಜಸ್ಟ್ ಹಾಗೆ ಚೆಕ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ, ಈ ತರದೊಂದು DB ಮೀಟರ್ ಅಂತ, ಡೆಸಿಬಲ್ ಮೀಟರ್ ಅಂತ ಏನ್ ಹೇಳ್ತೀವಿ, ಅಪ್ಲಿಕೇಶನ್ ಡೌನ್ ಮಾಡಿ ಚೆಕ್ ಮಾಡ್ತಾ ಇದೀವಿ. ಸೊ ಈಗ ನಾನು ಮಾತಾಡ್ತಾ ಇರೋದ್ ಸಮೇತ ಇಲ್ಲಿ ತಗೊಂತಾ ಇರುತ್ತೆ. ಇವಾಗ ನಾನು ಮಾತಾಡ್ಲಿಲ್ಲ ಅಂದಾಗ ನೋಡಿ ಯಾವ ರೀತಿ ರೆಡ್ಯೂಸ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ 58 ಅಂತ ಇಟ್ಕೊಬಹುದು. ಸೊ ಇವಾಗ ಇಂಜಿನ್ ಆನ್ ಇದೆ. ಸೊ ಇಂಜಿನ್ ಆನ್ ಇದ್ದಾಗ ನಮ್ದು ಇಲ್ಲಿ ಬಂದು 58 ಇತ್ತು. ಸೊ ಡ್ಯಾಂಪಿಂಗ್ ಆದ್ಮೇಲೆ ಎಷ್ಟು ನಂಬರ್ ಇರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡೋಣಂತೆ. ಮೆಟೀರಿಯಲ್ ಈ ರೀತಿ ಇರುತ್ತೆ. ಮೇಲ್ಗಡೆ ನಿಮ್ಗೆ ಏನಿದೆ ಸಿಲ್ವರ್ ಫಾಯಿಲ್ ತರ ಕಾಣ್ತಿದೆ, ಇದು ನಮ್ಗೆ ಕಾಣೋ ತರದ್ದು. ಸೊ ಬ್ಯಾಕ್ ಸೈಡ್ ಅಲ್ಲಿ ಬ್ರೌನ್ ಪೇಪರ್ ಏನಿದೆ, ಇದನ್ನ ನಾವು ಪೀಲ್ ಆಫ್ ಮಾಡಿದ್ರೆ ಇದರಲ್ಲಿ ಅಡೆಸಿವ್ ಇದೆ. ಹಾಗೂ ಇಲ್ಲಿ ಸೈಡ್ ಅಲ್ಲಿ ಏನ್ ಕಾಣ್ತಾ ಇದೆ ನೋಡಿ, ಪರ್ಟಿಕ್ಯುಲರ್ ಬ್ಲಾಕ್ ಕಲರ್ ಏನ್ ಕಾಣ್ತಿದೆ, ಇದು ಫೋಮ್ ಟೈಪ್ ಇದೆ. ಸೊ ರೆಗ್ಯುಲರ್ ಆಗಿ ನಾವು ಡೋರಿಗೆ ಹಾಕೋದ್ರಲ್ಲಿ ಈ ಫೋಮ್ ಟೈಪ್ ಬಂದಿರೋದ್ರಿಂದ, ಇದು ಬಂದು ಇಂಜಿನ್ ಸೈಡ್ ಹಾಕ್ತಾ ಇರೋದ್ರಿಂದ ಇದು ಡಿಫರೆಂಟ್ ಮೆಟೀರಿಯಲ್. ಮಾಡಿದೀವಿ ನೋಡಿ, ಏನ್ ಶೇಪ್ ಇತ್ತು ಶೇಪ್ ಟು ಶೇಪ್ ತಗೊಂಡಿದೀವಿ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ಸೊ ಸೈಡ್ಸ್ ಏನಿತ್ತಲ್ಲ ಆರ್ಚ್, ಅದೇ ಆರ್ಚ್ ಶೇಪ್ ಅಲ್ಲಿ, ಪ್ಲಸ್ ಸೆಂಟ್ರಲ್ ಏನಿತ್ತು ಒಂದು ಬ್ಯಾಂಡಿಂಗ್ ಟೈಪ್ ಏನ್ ಕೊಟ್ಟಿದ್ರು ನೋಡಿ, ಆ ಬ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಆಗುತ್ತೆ, ಫುಲ್ ಡೀಟೇಲಿಂಗ್ ಬರುತ್ತೆ ಅದ್ರದ್ದು. ಪ್ಲಸ್ ಇಲ್ಲೆಲ್ಲ ಸೆಂಟರ್ ಜಾಗ ಏನಿದೆ, ಇಲ್ಲೆಲ್ಲ ನಾವು ಅವಾಗಲೇ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ರೋಲ್ ಆನ್ ಮಾಡಿದೀವಿ ನೋಡಿ. ಫೈನಲ್ ಈ ರೀತಿ ಬರುತ್ತೆ. ಇವಾಗ ಅಪ್ಲಿಕೇಶನ್ ಮಾಡಾದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ DB ಮೀಟರ್ ಅಲ್ಲಿ ತೋರಿಸಿದೆ. ಸೊ ಇವಾಗ DB ಮೀಟರ್ ಅಲ್ಲಿ ಎಷ್ಟು ಬರುತ್ತೆ ನೋಡೋಣ. ಇದು ಮೊಬೈಲ್ ಅಲ್ಲಿ ಹಾಕೊಂಡಿರೋಂತ ಆಪ್, ಇದು ಎಷ್ಟು ಅಕ್ಯುರೇಟ್ ಇರುತ್ತೆ ನನಗೆ ಗೊತ್ತಿಲ್ಲ, ಜಸ್ಟ್ ಚೆಕ್ ಮಾಡಿ ನೋಡೋಣಂತೆ. ಸೊ ಇಲ್ಲೇನಾಗ್ತಿದೆ, ಇದು ಬಂದು ನಾವು ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ನಾವೇನ್ ಡೌನ್ಲೋಡ್ ಮಾಡಿದೀವಿ ನೋಡಿ, ನಾನು ಮಾತಾಡ್ತಾ ಇದ್ದಂಗೂ ಇಲ್ಲಿ DB ಮೀಟರ್ ಇನ್ಕ್ರೀಸ್ ಆಗ್ತಿದೆ. ಸೊ ಪ್ರಾಪರ್ ಆಗಿ ಅಕ್ಯುರೇಟ್ ಆಗಿ ಕೊಡಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಈಗ 58 59 ತೋರಿಸುತ್ತೆ, ಅದಕ್ಕಿಂತ ರಿಡ್ಯೂಸ್ ಆಗ್ತಿಲ್ಲ. ಆಕ್ಚುಲಿ ಡ್ಯಾಂಪಿಂಗ್ ಆಗಿದೆ. ಮೇ ಬಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ DB ಮೀಟರ್ ಅಂತ ಏನ್ ಬರುತ್ತೆ ಅದ್ರಲ್ಲಿ ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಇವಾಗ ಸರೌಂಡಿಂಗ್ಸ್ ಅಲ್ಲಿ ಬರ್ತಾ ಇರೋಂತ ಒಂದು ಸೌಂಡ್ ಏನಿದೆ ಅದನ್ನೆಲ್ಲದನ್ನು ಅದು ತಗೊಂತಾ ಇರುತ್ತೆ. ಸೊ ಹಾಗಾಗಿ ನೋಡಿ, ನಾವು ಹತ್ರ ಬಂದು ಮಾತಾಡ್ದಂಗೂ ನೋಡಿ ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇದನ್ನೇ ನಾವು ಅಕ್ಯುರೇಟ್ ಮಾಡಕ್ಕಾಗಲ್ಲ. ಐ ಟ್ರೈಡ್ ಒಂದ್ಸರಿ ನೋಡೋದಂತೆ DB ಮೀಟರ್ ಅಲ್ಲಿ ಏನಾರು ಆಗುತ್ತಾ ಅಂತ, ಬಟ್ ಈ ಮೊಬೈಲ್ ಆಪ್ ಅಲ್ಲಿ ಆಗ್ತಾ ಇಲ್ಲ ಅದು. ನಾವು ಲಾಸ್ಟ್ ಟೈಮ್ ಎಲ್ಲ ಡೋರ್ ಡ್ಯಾಂಪಿಂಗ್ ಮಾಡ್ಬೇಕಾದ್ರೆ ನನಗೊಬ್ರು ಯೂಟ್ಯೂಬ್ ವ್ಯೂವರ್ ನನಗೆ ಹೇಳಿದ್ರು, ಅದು ನೀವು DB ಮೀಟರ್ ಒಂದ್ಸರಿ ಚೆಕ್ ಮಾಡಿ, ನೀವು ಫಿಂಗರ್ ಟ್ಯಾಪ್ ಮಾಡಿ ತೋರಿಸ್ತಿರಲ್ಲ, ಅದಕ್ಕಿಂತನೂ ಅದು ಅಕ್ಯುರೇಟ್ ಬರ್ಬೋದು ಅಂತೇಳಿ. ಸೊ ಅದಕ್ಕೋಸ್ಕರ ಒಂದು ಟ್ರೈ ಮಾಡಿದೆ, ಆಗಲಿಲ್ಲ. ಮೇ ಬಿ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಇರ್ಬೋದು, ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋಗೆ ಅದನ್ನು ಯೂಸ್ ಮಾಡ್ತೀನಿ. ಸೊ ಇದೇನು ನಮಗೆ ವೇಸ್ಟ್ ಆಗೋದಿಲ್ಲ ಈ ಪ್ರಾಡಕ್ಟ್. ಯಾಕೆ ಅಂತ ಹೇಳಿದ್ರೆ ಇದು ಬಂದು ನಿಮಗೆ ಇಂಜಿನ್ ನಾಯ್ಸ್ನು ರೆಡ್ಯೂಸ್ ಮಾಡುತ್ತೆ, ಹಾಗೂ ಥಿಕ್ನೆಸ್ ಆಫ್ ದ ಏನು ಬಾನೆಟ್ ಮೆಟಲ್ ಏನಿದೆ ಅದನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ. ಸೊ ಹಾಗಾಗಿ ಇಂಜಿನ್ ನಾಯ್ಸು ಅವಾಯ್ಡ್ ಆಗುತ್ತೆ, ಹಾಗೂ ಹೀಟ್ ಏನು
ಇಂಜಿನಿಂದ ಹೀಟ್ ಏನು ಎಮಿಟ್ ಆಗುತ್ತೆ ಅದು ಕೂಡ ಬಾನೆಟಿಗೆ ರೀಚ್ ಆಗೋದು ಕಮ್ಮಿ ಆಗುತ್ತೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರೋ ಪ್ರಯತ್ನದಲ್ಲಿ ದಿಸ್ ಇಸ್ ದರ್ಶನ್ ಸೈನಿಂಗ್ ಆಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್.